ಆಪರೇಷನ್ ಸಿಂಧೂರಕ್ಕೆ ಪಾಕ್ ವಿಲವಿಲ ಒದ್ದಾಡ್ತಾ ಇದೆ. ಪಾಕ್ ನಡುಗಿಸಿದ ಸುಯಿಸೈಡ್ ಬಾಂಬರ್ ಡ್ರೋನ್ಗಳು, ಪಾಕ್ನ ಹುಟ್ಟಡಗಿಸಿದಂತಹ ಸುಯಿಸೈಡ್ ಬಾಂಬರ್ ಡ್ರೋನ್ಗಳು. ಬೆಂಗಳೂರಿನ ಪೀಣ್ಯದಲ್ಲಿ ಈ ಡ್ರೋನ್ಗಳನ್ನ ತಯಾರು ಮಾಡಲಾಗುತ್ತೆ. ಸುಯಿಸೈಡ್ ಡ್ರೋನ್ಗಳಿಗೆ ಮತ್ತೊಂದು ಹೆಸರೇ ಸ್ಕೈ ಸ್ಟ್ರೈಕರ್. ಇಸ್ರೇಲ್ ಸಹಾಯದಿಂದ ಪೀಣ್ಯದಲ್ಲಿ ಈ ಡ್ರೋನ್ಗಳನ್ನ ತಯಾರಿ ಮಾಡಲಾಗ್ತಾ ಇದೆ. ಅಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಕಂಪನಿಯಿಂದ ಈ ಡ್ರೋನ್ಗಳ ತಯಾರಿಕೆ ಕಾರ್ಯವನ್ನ ನಿರಂತರವಾಗಿ ಮಾಡಲಾಗ್ತಾ ಇದ್ದು, ಪಾಕ್ ನೆಲದಲ್ಲಿ ಧ್ವಂಸಗೊಳಿಸಿ ಬಂದಂತಹ ಡ್ರೋನ್ಗಳು ಎಷ್ಟು ಶಕ್ತಿಶಾಲಿ, ಅದು ನಮ್ಮ ಭಾರತದ, ಅದರಲ್ಲೂ ಬೆಂಗಳೂರಿನ ನೆಲದಲ್ಲಿ ಇದು ತಯಾರಾಗ್ತಿದೆ ಅಂತಂದ್ರೆ ಒಂದು ರೀತಿಯಾದಂತಹ ಹೆಮ್ಮೆ ಪಡುವಂತಹ ವಿಚಾರವೇ ಹೌದು. ಶತ್ರುಗಳ ರಣಬೇಟೆಗಾರ ಸ್ಕೈ ಸ್ಟ್ರೈಕರ್. ಈ ಒಂದು ಸ್ಕೈ ಸ್ಟ್ರೈಕರ್ ಪಾಕಿಸ್ತಾನದ ಮೇಲೆ ಭಾರತ ಇದನ್ನು ಪ್ರಯೋಗ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದರೆ ಇದು ಬಳಕೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಇದರ ವಿಶೇಷತೆ ಸುಮಾರು 100 kg ಅಷ್ಟೇ ಇರುತ್ತೆ. ಇದನ್ನು ಭಾರತೀಯ ರಕ್ಷಣಾ ಭಾಷೆಯಲ್ಲಿ ಇದನ್ನು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ. ಇದು ಒಂದು ರೀತಿಯಲ್ಲಿ ಸೂಸೈಡ್ ಬಾಂಬರ್ ಇದು. ಸೊ ಇದು ಬ್ಯಾಟ್ರಿ ಮೂಲಕವಾಗಿ ವರ್ಕ್ ಆಗುತ್ತೆ. 100 kg ಅಷ್ಟು ತೂಕ ಇರುತ್ತೆ. ಇದು ಡೇ ಆ್ಯಂಡ್ ನೈಟ್ ವಿಷನ್ ಇರುವಂತಹ ಕ್ಯಾಮರಾ. ಇದು 360 ಡಿಗ್ರಿ ರೊಟೇಟ್ ಆಗ್ತಾ ಇರುತ್ತೆ. ತುಂಬ ಹೈ ರೆಸೊಲ್ಯೂಷನಲ್ಲಿ ಫೋಟೋಸ್ಗಳನ್ನು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಈ ಭಾಗ ಏನಿದೆಯಲ್ಲ, ಇಲ್ಲಿ ಸುಮಾರು 5 ರಿಂದ 10 kg ಅಷ್ಟು ಸ್ಫೋಟಕಗಳನ್ನು ಸಂಗ್ರಹ ಮಾಡಬಹುದು. ಇದಕ್ಕೆ ಸೇಫ್ಟಿ ಪೈಲಟ್ ಗ್ರೌಂಡ್ ಲೆವೆಲಲ್ಲಿ ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ಅವರು ರಿಮೋಟ್ ಕಂಟ್ರೋಲಲ್ಲಿ ಇದನ್ನು ಆಪರೇಟ್ ಮಾಡ್ತಾ ಇರ್ತಾರೆ. ಈ ಭಾಗದಲ್ಲಿ ಸುಮಾರು 5 ರಿಂದ 10 kg ಅಷ್ಟು ಬಾಂಬ್ಗಳನ್ನು ಅಥವಾ ಬೇರೆ ಸ್ಫೋಟಕಗಳನ್ನು ಸಂಗ್ರಹ ಮಾಡಬಹುದು. ಸೊ ಇದು 3 ರಿಂದ 4 ಗಂಟೆಗಳ ತನಕಲೂ ಕೂಡ ಇದು ಗಾಳಿಯಲ್ಲಿ ತಿರುಗಾಡ್ತಾನೆ ಇರುತ್ತೆ. ಯಾವುದು ಕೂಡ ಶಬ್ದ ಬರೋದಿಲ್ಲ. ಜೊತೆಗೆ ರೇಡಾರ್ ಸಿಸ್ಟಮ್ ಏನಿರುತ್ತೆ, ಆ ರೇಡಾರ್ ಸಿಸ್ಟಮನ್ನು ಕಣ್ತಪ್ಪಿಸಿ ಇದು ಆಗಸದಲ್ಲಿ ತಿರುಗಾಡ್ತಾನೆ ಇರುತ್ತೆ. ಶತ್ರುಗಳ ಒಂದು ರೀತಿಯಲ್ಲಿ ಶತ್ರುಗಳಿಗೆ ಸಿಂಹ ಸ್ವಪ್ನ ಇದು. ಶತ್ರುಗಳಿಗೂ ಇದು ಕಾಣೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಸೈಲೆಂಟ್ ಕಿಲ್ಲರ್ ಇದು. ಒಂದು ವೇಳೆ ಏನಾದರೂ ನಿರ್ದಿಷ್ಟ ಗುರಿಯಲ್ಲಿ ಇದು ರೀಚ್ ಆಗಲಿಲ್ಲ, ಅಲ್ಲಿ ಬ್ಲಾಸ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ನೇರವಾಗಿ ಮತ್ತೆ ಇದು ಪ್ಯಾರಾಚೂಟ್ನ ಮಾದರಿಯಲ್ಲಿ ಇದು ಓಪನ್ ಆಗುತ್ತೆ ಕೆಳಭಾಗದ್ದು. ಸೊ ಇದು ಮತ್ತೆ ಆ ಒಂದು ಏರಿಯಲ್ ಫೀಲ್ಡಲ್ಲಿ ಲ್ಯಾಂಡ್ ಆಗುತ್ತೆ, ಅದನ್ನು ಮತ್ತೆ ಮರುಬಳಕೆ ಮಾಡಬಹುದು. ಸೊ ಇದು ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಕಳಿಸ್ಕೊಡ್ಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಏನು ಏರ್ ಸ್ಟ್ರೈಕ್ ಆಯಿತು, ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅನ್ನು ಕೂಡ ಬಳಕೆ ಮಾಡಲಾಗಿದೆ. ಇದನ್ನು ಸ್ಕೈ ಸ್ಟ್ರೈಕರ್ ಅಂತ ಹೇಳ್ತಾರೆ, ಸುಸೈಡ್ ಬಾಂಬರ್ ಕೂಡ ಅಂತ ಹೇಳ್ತಾರೆ. ಸೊ ಇದು ಭಾರತೀಯ ಸೇನೆಗೆ 2021ರಲ್ಲಿ ಹಸ್ತಾಂತರ ಮಾಡಲಾಗಿದೆ. ಸೊ ಇದರ ಕ್ವಾಲಿಟಿ ಮತ್ತು ಫೀಚರ್ಸ್ ತುಂಬ ಸೂಕ್ಷ್ಮವಾಗಿದೆ. ಜೊತೆಗೆ ಶತ್ರುಗಳ ಕಣ್ ತಪ್ಪಿಸಿ ಇದು ಒಳನುಗ್ಗಬಹುದು, ಶತ್ರುಗಳ ಆ ಒಂದು ಪ್ರದೇಶವನ್ನು ಒಳನುಗ್ಗಬಹುದು. ಜೊತೆಗೆ ಬೆಂಗಳೂರಿನಲ್ಲೇ ಈ ಒಂದು ವೆಹಿಕಲ್ ರೆಡಿ ಆಗಿದೆ. ನಮ್ಮದೇ ಬೆಂಗಳೂರಿನ ಅಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಅನ್ನುವಂತಹ ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದೆ. ಸೊ ಇದಕ್ಕೆ ಸುಮಾರು ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈಗ ಈ ವೆಹಿಕಲ್ಸ್ನ ವಿಶೇಷತೆ ಏನು ಅನ್ನುವಂಥದ್ರ ಬಗ್ಗೆ ಈಗ ಅಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಕಂಪನಿಯ CEO ರಾಘವೇಂದ್ರ ಸರ್ ಕೂಡ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೆಮ್ಮೆ ಅಂತ ಅನಿಸುತ್ತೆ ನಮ್ಮ ನೆಲದಲ್ಲಿ ರೆಡಿ ಆಗಿರೋದು, ನಮ್ಮ ಬೆಂಗಳೂರಲ್ಲಿ ನಿರ್ಮಿತ ಆಗಿರುವಂತಹ ವೆಹಿಕಲ್ಲು ಈಗ ಪಾಕಿಸ್ತಾನದ ಒಂದು ರೀತಿಯಲ್ಲಿ ಪಾಕಿಸ್ತಾನದ ಎದೆ ಸೀಳಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ವಿಶೇಷತೆ ಸರ್, ಎಷ್ಟು ಹೆಮ್ಮೆ. ಹೌದು ಅವರೇ, ಇದು ಬಹಳ ಹೆಮ್ಮೆಯ ವಿಚಾರ ನಮಗೆ. ನಾವು ಒಂದು ಭಾರತದ ಕಂಪ್ನಿ, ಫಸ್ಟ್ ಹೇಳೋದಂದರೆ ಭಾರತದ ಕಂಪ್ನಿ, ಅದರಲ್ಲಿ ನಾವು ಬೆಂಗಳೂರಿನ ಕಂಪ್ನಿ ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಅದಕ್ಕೆ ಸ್ಕೈ ಸ್ಟ್ರೈಕರ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಲಾಯ್ಟ್ರಿಂಗ್ ಮ್ಯುನಿಷನ್ ಅಂತಲೂ ಹೇಳ್ತೀವಿ. ಲಾಯ್ಟ್ರಿಂಗ್ ಮ್ಯುನಿಷನ್ ತಿರುಗಾಡುತ್ತಿರುವ ಬಾಂಬ್ ಅಂತ. ಸೊ ಲಾಯ್ಟ್ರಿಂಗ್ ಮ್ಯುನಿಷನನ್ನು ನಾವು ಬೆಂಗಳೂರಲ್ಲಿ ಆಲ್ಫಾ ಡಿಸೈನ್ ಕಂಪನಿಯಲ್ಲಿ ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆ ತರುವಂಥ ಒಂದು ವಿಚಾರ. ಸೊ ಇದ್ರ ಬಗ್ಗೆ ನಾವು ಟೆಕ್ನಿಕಲ್ ಡೀಟೇಲ್ಸ್ ಹೇಳಬೇಕು ಅಂದರೆ, ಸೊ ನೀವು ನೋಡ್ತಾ ಇರೋದು ಇದು 1:1 ಮಾಡೆಲ್. ಅಂದರೆ ಇದು ಎಕ್ಸಾಕ್ಟ್ ಸೈಜೇ ಇರುತ್ತೆ. ಇದಕ್ಕೆ ಇದೇ ಸೈಜ್ದು ಲಾಯ್ಟ್ರಿಂಗ್ ಮ್ಯುನಿಷನನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಸಪ್ಲೈ ಮಾಡಿದ್ದೀವಿ. ಇದರಲ್ಲಿ ನಮ್ಮ ರಿಪೋರ್ಟರ್ ಹೇಳ್ದಂಗೆ ಎಲೆಕ್ಟ್ರೋ ಆಪ್ಟಿಕ್ ಪೇಲೋಡ್ ಅಂತೀವಿ. ಇದು ಕಂಟಿನ್ಯೂಸ್ ಆಗಿ ಎನಿಮಿ ಟಾರ್ಗೆಟನ್ನು ನೋಡ್ತಾ ಇರುತ್ತೆ. ಅಲ್ಲಿಂದ ಇನ್ಫಾರ್ಮೇಷನನ್ನು ಸೆಕ್ಯೂರ್ ಲಿಂಕ್ ಅಂತೀವಿ ನಾವು, ಸೆಕ್ಯೂರ್ ಲಿಂಕ್ ಮುಖಾಂತರ ಕೆಳಗಡೆ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ಗೆ ರಿಲೇ ಮಾಡುತ್ತೆ. ಅಲ್ಲಿಂದ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಆಪರೇಟರು ಅದನ್ನು ನೋಡಿಬಿಟ್ಟು ಎನಿಮಿ ಟ್ಯಾಂಕಿನ ಲಾಕ್ ಆನ್ ಮಾಡಿಬಿಟ್ಟು ಬಟನ್ ಒತ್ತದಂದರೆ ಇದೇ
ಲಾಟ್ರಿಂಗ್ ಮುನಿಷನ್ನೇ ಆ ಟಾರ್ಗೆಟ್ಗೆ ಹೋಗ್ಬಿಟ್ಟು ಹೊಡೆಯುತ್ತೆ. ಒಂದು ವೇಳೆ ಉಪಯೋಗ ಆಗಲಿಲ್ಲ ಅಂದರೆ ನಮ್ಮ ರಿಪೋರ್ಟರ್ ಹೇಳ್ದಂಗೆ ಏರ್ ಬ್ಯಾಗ್ ಥರ ಇರುತ್ತೆ ಕೆಳಗಡೆಯಿಂದ, ಅದನ್ನು ನಾವು ರಿಟ್ರೀವ್ ಸಹ ಮಾಡ್ಬೋದು. ಸೊ ಇದು 5ರಿಂದ 10 kg ಬಾಂಬ್ ಪೇಲೋಡು. ಸೊ ಇದನ್ನು ನಾವು ನಮ್ಮ ಭಾರತೀಯ ಪಡೆಗಳಿಗೆ ಕೊಟ್ಟಿದ್ದೀವಿ. ಅದೇ ಥರ ನಾವು ಎಕ್ಸ್ಪೋರ್ಟು ಮಾಡಿದ್ದೀವಿ. ಸರ್, ಇದು ಭದ್ರತೆ ಮತ್ತು ರಕ್ಷಣೆ ದೃಷ್ಟಿಕೋನದಲ್ಲಿ ಇದು ಕೇಳಬೇಕಿಲ್ವೋ ಗೊತ್ತಿಲ್ಲ, ಆದರೆ ಇದು ನಮ್ಮ ಭಾರತೀಯ ಸೇನೆಯಲ್ಲಿ ಕೂಡ ಇದು ಬಳಕೆಯಾಗಿದೆ. ಇದರ ಪರಾಕ್ರಮ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಬಹುಶಃ ತಮ್ಮ ಒಂದು ಸಂಸ್ಥೆಯಿಂದ ಯಾವಾಗ ಭಾರತೀಯ ಅಂದರೆ ಈ ಒಂದು ಇಂಡಿಯನ್ ಆರ್ಮಿಗೆ ಹಸ್ತಾಂತರ ಆಯಿತು, ಜೊತೆಗೆ ಡಿಮ್ಯಾಂಡ್ಸ್ ಹೇಗಿದೆ ಅಂತ? ಇದು ಭಾರತೀಯ ಸೇನೆಗೆ ಹಸ್ತಾಂತರ ಆಗಿದೆ. ನಾನು ಯಾವತ್ತೂ ಎಕ್ಸಾಕ್ಟಾಗಿ ಅದನ್ನು ಹಸ್ತಾಂತರ ಮಾಡಿದ್ದೇವೆ ಅಂತ ಹೇಳಲಿಕ್ಕಾಗಲ್ಲ. ಸಿಮಿಲರ್ಲಿ ಅದು ಎಷ್ಟು ನಾವು ಕ್ವಾಂಟಿಟಿ ಕೊಟ್ಟಿದ್ದೀವಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಹಸ್ತಾಂತರ ಆಗಿದೆ. ಭಾರತೀಯ ಸೇನೆ ಮಾತ್ರ ಅಲ್ಲ, ನಾವು ಫ್ರೆಂಡ್ಲಿ ಫಾರಿನ್ ಕಂಟ್ರಿಗಳಿಗೂ ಗೌರ್ಮೆಂಟ್ ಆಫ್ ಇಂಡಿಯಾದ ಪರ್ಮಿಷನ್ ತಗೊಂಡು ಅವರಿಗೆ ಕಳಿಸಿಕೊಟ್ಟಿದ್ದೀವಿ. ಅವರಿಗೆ ನಾವು ಸಪ್ಲೈ ಮಾಡಿದ್ದೀವಿ. ಸೊ ಇದು ದೇಶ ವಿದೇಶಗಳಲ್ಲಿ ಖ್ಯಾತವಾದ ಹಾಗೂ 100% ಪಾಕಿಸ್ತಾನದ ನೆಲದಲ್ಲಿ ಹೋಗಿ ಅಲ್ಲಿನ ಸ್ಥಳಗಳನ್ನು ಧ್ವಂಸ ಮಾಡಿ ಬಂದಂತಹ ಸ್ಕೈ ಸ್ಟ್ರೈಕರ್ ಬೆಂಗಳೂರಿನ ಪೀಣ್ಯದಲ್ಲಿ ಇದನ್ನು ತಯಾರು ಮಾಡಲಾಗುತ್ತೆ. ಇಸ್ರೇಲ್ ಸಹಾಯದೊಂದಿಗೆ ಇದನ್ನು ತಯಾರು ಮಾಡಲಾಗಿದ್ದು, ಇದನ್ನಾಗಲೇ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಿದ್ದಾರೆ. ಇದರ ಬಳಕೆ ಕೂಡ ಆಗಿದೆ. ಬಹಳ ಹೆಮ್ಮೆಯಿಂದ ಇದು ನಮ್ಮ ಬೆಂಗಳೂರಿನಲ್ಲೇ ತಯಾರಾಗ್ತಾ ಇರೋ ವಿಚಾರವನ್ನು ಅವರು ಹಂಚಿಕೊಂಡ್ರು.